ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮಕ್ಕಳ ಗುರಿ ಸಾಧನೆಗೆ ಎಎಸ್ಪಿ ಪುರುಷೋತ್ತಮ್ ಸಲಹೆ. ತುಮಕೂರು: ಮಕ್ಕಳು ಭವಿಷ್ಯದಲ್ಲಿ ಗುರಿ ಹೊಂದಿ ಸಾಧನೆ ಮಾಡಬೇಕು ಎಂದು ಅಡಿಷನಲ್ ಎಸ್ಪಿ ಎಂಎಲ್ ಪುರುಷೋತ್ತಮ್ ಸಲಹೆ ನೀಡಿದರು. ನಗರದ ಕನ್ನಡ ಭವನದಲ್ಲಿ ಬಿಎಸ್ಎಸ್ ಸೊನಾಟಾ ಮೈಕ್ರೋ ಕ್ರೆಡಿಟ್ ಲಿಮಿಟೆಡ್ನ ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿ, ಪ್ರಸ್ತುತ ಶಾಲಾ ಕಾಲೇಜು ಮಕ್ಕಳಿಗೆ ಸರ್ಕಾರ ಹಾಗೂ ಖಾಸಗಿ ಕಂಪನಿಗಳು ಹಲವಾರು ಸೌಲಭ್ಯಗಳನ್ನು ಒದಗಿಸುತ್ತಿವೆ. ಇದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಹನುಮಂತನಪ್ಪನವರು, ಸರ್ಕಾರಿ ಶಾಲೆಯ ಮಕ್ಕಳು ದಾನಿಗಳ ಸಹಾಯ ಪಡೆದು ಸನ್ಮಾರ್ಗದಲ್ಲಿ ನಡೆಯಬೇಕು, ಸಮಾಜವನ್ನು ವ್ಯವಸ್ಥಿತ ರೀತಿಯಲ್ಲಿ ಕಟ್ಟುವಂತಹ ಕೆಲಸವನ್ನು ಮಾಡಬೇಕು ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎಸ್ ಸೊನಾಟಾ ಮೈಕ್ರೋ ಕ್ರೆಡಿಟ್ ಲಿಮಿಟ್ನ ರಾಜ್ಯ ಮುಖ್ಯಸ್ಥರಾದ ಜಗದೀಶ್ ಎಚ್ವಿ, ಸಿಇಒ ಎಸ್ ಪಂಚಾಕ್ಷರಿ, ಮುಖ್ಯಸ್ಥರಾದ ಪಂಡಿತ್ ಗಂಗಾಧರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಅನ್ನುವಂಥದ್ದು ಆ ಕಂಪ್ನಿಯ ಮುಖ್ಯಸ್ಥರು ನಿರ್ಣಯವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಅನೇಕ ಜನರು ಇವತ್ತು ಹಳ್ಳಿಗಳ ಕಡೆನೂ ಕೂಡ ದೊಡ್ಡ ದೊಡ್ಡ ಏನು ಲ್ಯಾಂಡ್ ಲಾರ್ಡ್ಸ್ ಇದ್ದಾರಲ್ಲ, ಅವರು ಕೂಡ ಆ ಊರಿನಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಎಷ್ಟೋ ರೀತಿಯಲ್ಲಿ ಗೊತ್ತಾಗದ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಅಂತ ಅನೇಕ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಹಾಗಾಗಿ ಆ ಎಲ್ಲ ಸಹಾಯವನ್ನ ನೀವು ಪಡ್ಕೊಂಡು ನಿಮ್ಮ ಮಕ್ಕಳು ಒಳ್ಳೆ ಸನ್ಮಾರ್ಗದಲ್ಲಿ ನಡಿಬೇಕು. ಇನ್ನು ಏನು ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಿ, ಆ ಸಾಧನೆಯನ್ನು ಗುರುತಿಸಿ ಅವರು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಬಳಸ್ಕೊಂಡು ಒಟ್ಟಾರೆ ಈ ಸಮಾಜವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನ ಮಾಡಬೇಕು. ಊರು ಉದ್ಧಾರ, ಮನೆ ಉದ್ಧಾರ ಆಗೋದು ಮೊದಲು, ಆಮೇಲೆ ಊರಾದ್ಮೇಲೆ ಆ ನಾಡು, ದೇಶ, ಹೀಗೆ ಎಲ್ಲವನ್ನು ಕೂಡ ಸಮಸ್ಥಿತಿಯಲ್ಲಿ ಇರ್ತಕ್ಕಂಥ ಚಿಂತನೆಗಳು ನಮ್ಮಲ್ಲಿ ಬೆಳಿಬೇಕು. ಹಾಗಾಗಿ ಶಿಕ್ಷಣ ಏಕೈಕ ಸಾಧನ. ಈ ಸಮಾಜ ಪರಿವರ್ತನೆಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಿಂದ ಅನೇಕ ಸುಧಾರಣೆಗಳಾಗಿದ್ದಾವೆ. ಸೊ ಆ ಸುಧಾರಣೆಯಲ್ಲಿ ನೀವು ಕೂಡ ತೊಡಗಿಸ್ಕೊಳ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಒಬ್ಬೊಬ್ಬರ ಮಂದಿರುತ್ತೆ. ಒಬ್ಬರು ಅಧಿಕಾರಿ ಆಗ್ಬೋದು, ನಾಳೆ ಬಿಸ್ನೆಸ್ ಮಾಡ್ಬೋದು. ಈಗ ಹೇಳ್ತೀನಿ, ಎಷ್ಟೋ ಜನ ಹಳ್ಳಿಲಿ ಹೈನುಗಾರಿಕೆಯಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತಾರೆ ನಮ್ಗೆ ಗೊತ್ತೇ ಇರೋಲ್ಲ ಹೇಳ್ಬೇಕಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ದ್ರಾಕ್ಷಿ ಬೆಳೀತಾರೆ, ಫ್ಲವರ್ಸ್ ಬೆಳೀತಾರೆ, ಏನೇನೆಲ್ಲ ಸಿಲ್ಕ್ ಬೆಳೀತಾರೆ, ಮಿಲ್ಕ್ ಬೆಳೀತಾರೆ, ಫ್ಲವರ್ಸು, ವೆಜಿಟೇಬಲ್ಸು. ನಾನು ನೋಡೋ ಮಟ್ಟಿಗೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜನ ಶ್ರಮ ಪಟ್ಟಷ್ಟು ನಾನು ಇಲ್ಲೂ ನೋಡಿಲ್ಲ. ನಮ್ಮ ಬೇರೆ ಡಿಸ್ಟ್ರಿಕ್ಟಲ್ಲೂ ಅಲ್ಲಿ ನೀರಿಲ್ಲ, ಅದು ಇರೋ ನೀರಲ್ಲೇ ಎಲ್ಲರಿಗಿಂತ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ. ಸಂಜೆ ನೀವು ನೋಡಿ ಬೇಕಾದ್ರೆ ಇಲ್ಲೂ ಏನೋ ನೋಡಿದಾಗ 8-9 ಗಂಟೆ ಮೇಲೆ ಯಾವುದು ಬಾರ್ ವೈನ್ಸಲ್ಲಿ ಇರಲ್ಲ, ಅಲ್ಲಂತೂ 7-8 ಗಂಟೆ ಮೇಲೆ ಯಾರು ಇರಲ್ಲ. ಅಂದ್ರೆ ಇಟ್ ಶೋಸ್ ದಟ್ ಅಲ್ಲಿರ್ತಕ್ಕಂಥ ಸಮಾಜ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರೆಲ್ಲ ಒಂದು ಒಳ್ಳೆ ನಿಟ್ಟಿನಲ್ಲಿ, ಒಂದು ಈ ಸಮಾಜ ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಉದ್ದೇಶ ಒಳ್ಳೆ ಸಫಲ ಆಗ್ತಾ ಇದೆ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾವನೆ. ಯಾಕಂದ್ರೆ ನಾನು ಯಾವುದೇ ಲ್ಯಾಂಡ್ ಆರ್ಡರ್ ಸಿಟಿಲಿ ನೋಡಿ, ಬೆಂಗಳೂರು ಸಿಟಿಲಿ ರಾತ್ರಿ 1 ಗಂಟೆ ಆದ್ರೂ ಅವ್ರು ಓಡಿಸೋದೇ ಸಾಕಾಗ್ಬಿಡ್ತು. ನಾನು 20 ವರ್ಷ ಮಾಡಿದ್ದೀನಿ ಬೆಂಗಳೂರು ಸಿಟಿಲಿ. ಅಲ್ಲಿ ಬಂದಿರೋರಿಗೆ ಬೈದೋ ಕೆಲಸದ ಹೊಡೆದೋ ಓಡಿಸ್ಬೇಕಾಗ್ತದೆ. ಇಲ್ಲ ಒಂದು ಮೈಕ್ ಹಾಕೊಂಡು ಒಂದ್ಸತಿ ನಾವು ಪೊಲೀಸ್ ಹೊರಬಿಟ್ರೆ ಎಲ್ಲ ಕ್ಲೋಸ್ ಡೌನ್ ಆಗ್ಬಿಟ್ಟು. ಸೊ ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ, ಇಂಥ ಒಂದು ಸಂಸ್ಥೆ ನಿಮ್ಗೆಲ್ಲರಿಗೂ ಒಂದು ನೆರವು ಬರ್ತಾ ಇದೆ ಅಂದರೆ ಇನ್ನೊಂದು ಸಂತೋಷದ ವಿಚಾರ. ಸೊ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ತಮ್ಮೆಲ್ಲರಿಗೂ ಏನೋ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಸೌಭಾಗ್ಯ ಅವರು ಒದಗಿಸ್ಕೊಟ್ಟಿದ್ದಾರೆ. ನನಗೆ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ನಾನು ಒಪ್ಪೂರುವಂಥ ವಂದನೆಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.